ರಾಮನಗರಕ್ಕೆ ಹೇಮಾವತಿ ನೀರನ್ನ ಕೊಂಡೊಯ್ಯುವ ಎಕ್ಸ್‌ಪ್ರೆಸ್ ಕೆನಾಲ್ ವಿರೋಧಿ ಕಿಚ್ಚು ಮತ್ತೆ ಮುನ್ನೆಲೆಗೆ ಬಂದಿದೆ. ಹೋರಾಟಕ್ಕೆ ಕ್ಯಾರೆ ಅನ್ನದೇ ಕದ್ದು ಮುಚ್ಚಿ ಕಾಮಗಾರಿ ನಡೀತಾ ಇದ್ದು ಮತ್ತೆ ಹೋರಾಟಗಾರರನ್ನ ಕೆರಳಿಸಿದೆ. ಡಿಸಿಎಂ ಡಿಕೆಶಿ ಹಾಗೂ ತುಮಕೂರು ಜಿಲ್ಲೆಯ ಇಬ್ಬರು ಸಚಿವರ ವಿರುದ್ಧ ಜಿಲ್ಲೆಯ ಜನ ಅಸಮಾಧಾನಗೊಂಡಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ. ಮತ್ತೆ ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ಕಿಚ್ಚು, ಕ್ಯಾರೆ ಅನ್ನದ ಡಿಕೆಶಿ, ಕಾಮಗಾರಿ ಮತ್ತೆ ಶುರು. ತುಮಕೂರು ಜಿಲ್ಲೆಯ ಪಾಲಿನ ಹೇಮಾವತಿ ನೀರನ್ನ ರಾಮನಗರಕ್ಕೆ ಕೊಂಡೊಯ್ಯುವ ಎಕ್ಸ್‌ಪ್ರೆಸ್ ಕೆನಾಲ್ ಯೋಜನೆ ಕಾಮಗಾರಿ ಮತ್ತೆ ಆರಂಭಗೊಂಡಿದೆ. ರೈತರ ಹೋರಾಟ, ಸ್ಥಳೀಯ ಜನಪ್ರತಿನಿಧಿಗಳ ವಿರೋಧಕ್ಕೆ ಕ್ಯಾರೆ ಅನ್ನದೇ ಡಿಸಿಎಂ ಡಿಕೆಶಿ ಕಾಮಗಾರಿ ಮತ್ತೆ ಆರಂಭಿಸಿದ್ದಾರೆ. ಸರ್ಕಾರಿ ಭೂಮಿ ಎಲ್ಲಿ ಇದೆಯೋ ಅಲ್ಲೆಲ್ಲ ಪೈಪ್ಲೈನ್ ಹಾಕೋ ಕೆಲಸ ಭರದಿಂದ ಸಾಗಿದೆ. ಈ ವಿಚಾರ ತಿಳಿಯುತ್ತಿದ್ದಂತೆ ಮತ್ತೆ ಹೇಮಾವತಿ ಹೋರಾಟಗಾರರು ಕೆರಳಿದ್ದಾರೆ. ಇದೇ ತಿಂಗಳ 10ರಿಂದ ಪ್ರತಿ ತಾಲೂಕುವಾರು ಸಭೆ ನಡೆಸಿ ತೀವ್ರ ಹೋರಾಟದ ಸ್ವರೂಪ ತಯಾರಿಸಲು ಚಿಂತಿಸಿದ್ದಾರೆ. ಈ ಬಾರಿ ಮಾಡು ಇಲ್ಲವೇ ಮಡಿ ಎಂಬ ಘೋಷವಾಕ್ಯದೊಂದಿಗೆ ತಾರ್ಕಿಕ ಅಂತ್ಯ ಕಂಡುಕೊಳ್ಳಲು ಸಜ್ಜಾಗಿದ್ದಾರೆ. ಇವತ್ತು ಕದ್ದು ಮುಚ್ಚಿ ಕೆಲಸ ಮಾಡ್ತಾ ಇರ್ತಕ್ಕಂಥ, ಅಲ್ಲಲ್ಲಿ ಪೈಪ್ಗಳನ್ನ ಇಳಿಸ್ತಕ್ಕಂಥ ಕೆಲಸ ನಡೀತಾ ಇದೆ. ಭಾಳಷ್ಟು ಕಡೆ ನಾವು ರೈತರಿಗೆಲ್ಲ ಒಂದಷ್ಟು ಅವೇರ್ನೆಸ್ ಮಾಡಿ ಹಳ್ಳಿಗಳಿಗೆ ಹೋಗಿ ಹೇಳಿದ್ದೇವೆ, ಎಲ್ಲೆಲ್ಲಿ ರೈತರ ಜಮೀನುಗಳು ಬರ್ತವೆ. ಯಾಕೆಂದರೆ ಸ್ವಾಧೀನ ಪ್ರಕ್ರಿಯೆ ನಡೆದಿಲ್ಲ. ಹಾಗಾಗಿ ಅಂಥ ಭಾಗಗಳಲ್ಲಿ ಯಾವುದೇ ಕಾರಣಕ್ಕೂ ರೈತರು ಕೆಲಸವನ್ನು ಬಿಟ್ಕೊಡಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಹೇಳಿದ್ದೇವೆ. ಮತ್ತೆ ಆ ಹೋರಾಟವನ್ನು ಮತ್ತೆ ಮುಂದುವರಿಸ್ತೀವಿ ನಾವು. ಇನ್ನೊಂದೆಡೆ ಕಾನೂನು ಹೋರಾಟವನ್ನ ಹೋರಾಟ ಸಮಿತಿ ಮಾಡುತ್ತಿದೆ. ಭೂ ಸ್ವಾಧೀನ ಕುರಿತು ರೈತರಿಗೆ ಯಾವುದೇ ನೋಟಿಸ್ ಕೊಡದೆ ದೌರ್ಜನ್ಯ ನಡೆಸಿ ಕಾಮಗಾರಿ ಮಾಡುತ್ತಿರೋದನ್ನ ಪ್ರಶ್ನಿಸಿ ಗುಬ್ಬಿ ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗಿದೆ. ಯೋಜನೆ ನಿಲ್ಲಿಸಲು ಸೂಚಿಸುವಂತೆ ನ್ಯಾಯಾಲಯದಲ್ಲಿ ಕೋರಲಾಗಿದೆ. ಆದರೂ ಇದನ್ನೆಲ್ಲ ಧಿಕ್ಕರಿಸಿ ಸರ್ಕಾರ ಕದ್ದು ಮುಚ್ಚಿ ಕಾಮಗಾರಿ ಆರಂಭಿಸಿದೆ. ಜಿಲ್ಲೆಯ ಸಚಿವರಾದ ಕೆಎನ್ ರಾಜಣ್ಣ, ಜಿ ಪರಮೇಶ್ವರ್ ಈ ಕುರಿತು ಧ್ವನಿ ಎತ್ತುತ್ತಿಲ್ಲ. ಜಿಲ್ಲೆಯ ಜನತೆಯ ಹಿತಾಸಕ್ತಿಗಿಂತ ಡಿಸಿಎಂ ಡಿಕೆಶಿ ಅವರನ್ನ ಮೆಚ್ಚಿಸುವುದೇ ಈ ನಾಯಕರುಗಳಿಗೆ ಹೆಚ್ಚು ಎಂದು ಶಾಸಕ ಸುರೇಶ್ ಗೌಡ ವಾಗ್ದಾಳಿ ನಡೆಸಿದ್ದಾರೆ. ನನ್ನ ಪ್ರಾಣ ಹೋದ್ರೂ ಈ ಯೋಜನೆ ಅನುಷ್ಠಾನಕ್ಕೆ ಬಿಡಲ್ಲ, ಗುಂಡಿಗೆ ಎದೆ ಕೊಟ್ಟು ರೈತರ ಪರ ನಿಲ್ತೀನಿ ಎಂದು ಗುಡುಗಿದ್ದಾರೆ. ಹೇಮಾವತಿ ಲಿಂಕ್ ಕ್ಯಾನಲ್ ಹೋರಾಟ ಮಾಡ್ತಿದ್ದೇವೆ. ನಾವು ಹೇಳಿದ್ದೇವೆ ಆ ಕ್ಯಾನಲ್ ಆಗಬಾರ್ದು ಅನ್ನೋದು ನಮ್ದು ಒತ್ತಾಸೆ ಇದೆ. ನಾವು ವಿರೋಧ ಮಾಡ್ತೇವೆ. ನಮ್ಮ ಪ್ರಾಣ ಒತ್ತೆ ಇಟ್ಟಾದರೂ ಆ ಯೋಜನೆಯನ್ನು ನಿಲ್ಲಿಸ್ತೇವೆ. ನನ್ನ ಪ್ರಾಣ ಹೋದರೂ ಆ ಯೋಜನೆ ಬಿಡಲ್ಲ. ನಾನು ಗುಂಡಿಗೆ ಎದೆ ಕೊಟ್ಟು ನಿಂತ್ಕೊಳ್ತೀನಿ ರೈತರ ಪರ ಈ ವಿಷಯದಲ್ಲಿ. ಕಾರಣಾಂತರಗಳಿಂದ ನಿಂತಿದ್ದ ಅನಿರ್ದಿಷ್ಟಾವಧಿ ಹೋರಾಟ ಮತ್ತೆ ಆರಂಭವಾಗಲಿದೆ. ಈ ಹೋರಾಟದ ಕಾವು ಮೌನಿಗಳಾಗಿದ್ದ ಜಿಲ್ಲೆಯ ಸಚಿವ ದ್ವಯರಿಗೂ ಡಿಸಿಎಂ ಡಿಕೆಶಿಗೂ ತಟ್ಟಲಿದೆ. ಮಂಜುನಾಥ್ ತಾಳಮಕ್ಕಿ, ಪಬ್ಲಿಕ್ ಟಿವಿ, ತುಮಕೂರು.